ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ರೆ ನಾನು ಮಾತಾಡ್ತೀನಿ. ತಂಡದವ್ರು ಯಾರು ಬೇಕಾದ್ರೂ ಮಾತಾಡ್ಬೋದು. ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಒಂದು ವಿಷಯ ಹೇಳೋದು ಮತ್ತೆ ಅವಾಗ ಕಿಂಗ್ಸ್ ಕ್ಲಬ್ ಬಗ್ಗೆ ಒಂದು ವಿಶೇಷವಾದ ವಿಷಯ ಎಲ್ಲರಿಗೂ ತಲುಪಿಸಿ. ಕ್ಲಬ್ ಅಂದರೆ ತುಂಬ ಜನ ಬೇರೆ ರೀತಿ ಒಂದು ಮನೋಭಾವನೆ ಇಟ್ಕೊಂಡಿದ್ದಾರೆ. ಕ್ಲಬ್ ಅಂದರೆ ಈ ಥರನೂ ಇರ್ಬೋದು. ಮತ್ತು ಕಿಂಗ್ಸ್ ಕ್ಲಬ್ ಬಂದು ಪ್ರಮುಖವಾಗಿ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಸೇಫ್ಟಿ ಮತ್ತು ಫ್ಯಾಮಿಲಿಗೋಸ್ಕರ ಮಾಡಿರುವಂಥ ಕ್ಲಬ್ಬು ಅನ್ನೋ ವಿಷಯ ನಾನಿಲ್ಲಿ ಎಲ್ಲರಿಗೂ ಏಳು ಮಲೆ ಚಿತ್ರ ಇದು ಭಾಳ ಸ್ಪೆಷಲ್. ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡ್ತೀನಿ. ಯಾವ ಥರ ಸ್ಟಾರ್ಟ್ ಆಯಿತು, ಔಡಿಟ್ ಚಿಕ್ಕ ಆಮೇಲೆ ಒಂದು ತಂಡ ಕಟ್ಟಿ ಯಾಕೆ ಈ ಥರದ ಕಾನ್ಸೆಪ್ಟ್ ತೊಗೊಂಡು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ಆಮೇಲೆ ನಿಮ್ಗೇನಾದ್ರು ಪ್ರಶ್ನೆ ಇದ್ದರೆ ದಯವಿಟ್ಟು ಪಾಸ್ ಮಾಡಿ ಖಂಡಿತ ಉತ್ತರ ಕೊಡ್ತೀನಿ. ಸೊ ತರುಣ್ ಸರ್ ಮತ್ತು ನನ್ನ ರಿಲೇಷನ್ಶಿಪ್ ನಿಮಗೆ ಗೊತ್ತು, ಲಾಂಗ್ ಟೈಮ್. 2009ರಿಂದ ನನಗೆ ತರುಣ್ ಸರ್ ಪರಿಚಯ. ಸೊ ತರುಣ್ ಸರ್ ರ್ಯಾಂಬೋ ಕತೆ ಕೇಳಿದ ತಕ್ಷಣ ಒಂದು ಕತೆನ ಲಾಕ್ ಮಾಡಬೇಕಂತೇಳಿ ಕತೆನ ಅವತ್ತು ಲಾಕ್ ಮಾಡೋದು. ನನಗೆ ಶರಣ್ ಸರ್ ತುಂಬ ಪರಿಚಯ. ಸೊ ಶರಣ್ ಸರು ರ್ಯಾಂಬೋ ಕತೆ ಕೇಳಿ, ಸರ್ ಇದನ್ನೇನಾರು ಮಾಡ್ಬೋದಾ, ಒಂದ್ಸಲ ಫೀಡ್ಬ್ಯಾಕ್ ಕೇಳಿ, ಕತೆ ಕೇಳಿ. ಯಾಕಂದರೆ ನಾನು ಫಿಲ್ಮ್ ಸ್ಕೂಲ್ಗೆಲ್ಲ ಹೋಗಿದ್ದರಿಂದ ಸಿನಿಮಾ ಬಗ್ಗೆ ನಾಲೆಜ್ ಇರೋದ್ರಿಂದ ಸರ್ ಈಗ ಒಂದು ಕತೆ ಕೇಳಿ, ಕತೆ ಕೇಳಿದೆ, ಒಂದಷ್ಟು ಫೀಡ್ಬ್ಯಾಕ್ ಕೊಟ್ಟೆ. ಅವಾಗ ಶರಣ್ ಸರ್ ಹೇಳಿದ್ರು, ಸರ್ ನಿಮ್ಮ ಥರ ಫೀಡ್ಬ್ಯಾಕ್ ಕೊಟ್ಟರು ನೀವು ಒಬ್ಬ ಹುಡುಗ ಇದ್ದಾನೆ, ನೀವು ಅವನ ಹತ್ರ ಮಾತಾಡೋದು. ಯಾರು ಅಂತ ಕೇಳಿದ್ರು, ತರುಣ್ ಸುಧೀರ್ ಅಂತ ಹೇಳಿದ್ರು. ನನಗೆ ಭಯ ಆಯಿತು, ಸರ್ ದೊಡ್ಡ ಆರ್ಟಿಸ್ಟ್ ಮಗ, ನಾನು ಹಿಂಗೆ ಮಾತಾಡಲಿ ಅಂತ. ಸರ್ ನೀವು ಮಾತಾಡಿ ಸರ್, ಆಮೇಲೆ ನೀವು ನೆಕ್ಸ್ಟ್ ನಾನು ಆಮೇಲೆ ಫೋನ್ ಮಾಡಿ. ನಾನು ಫೋನ್ ಮಾಡಿದೆ, ತರುಣ್ ಸರ್ ಎತ್ಕೊಂಡ್ರು ಫೋನು, ಹಿಂಗೆ ಮಾತಾಡಿದ್ವಿ ಸರ್, ಈ ಥರ ಡಿಸ್ಕಷನ್. ಸೊ ಅಲ್ಲಿಂದ ನಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು. ಸೊ ನಾನು ತರುಣ್ ಸರ್ ರ್ಯಾಂಬೋ ಮಾಡಿದ್ವಿ, ರ್ಯಾಂಬೋ ಆದಮೇಲೆ ರ್ಯಾಂಬೋ 2 ಮಾಡಿದ್ವಿ, ಅದಾದಮೇಲೆ ಜೊತೆಲಿ ಗುರು ಶಿಷ್ಯನು ಮಾಡಿದ್ವಿ. ಅದಾದಮೇಲೆ ನಾವು ತರುಣ್ ಸರ್ ಯಾವಾಗ ಡಿಸ್ಕಷನ್ ಮಾಡಬೇಕಂದ್ರೆ, ಸರ್ ವಿ ಶುಡ್ ಡೂ ಸಮಥಿಂಗ್ ಡಿಫ್ರೆಂಟ್ ಸರ್, ಏನಾದರೂ ಒಂದು ವಸ್ತು ಮಾಡಬೇಕು ಸರ್. ಕಾಮಿಡಿ ಮಾಡಿದ್ದೀವಿ, ಇನ್ನೊಂದು ಸಬ್ಜೆಕ್ಟ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ, ಏನಾದ್ರು ಒಂದು ವಸ್ತು ಲವ್ ಸ್ಟೋರಿ ಅಂತ ನಮ್ಮ ಮನಸ್ಸಲ್ಲಿ ತುಂಬ ಕಾಡ್ತಾ ಇತ್ತು. ಯಾವ್ದಾದ್ರು ಒಂದು ಒಳ್ಳೆ ಲವ್ ಸ್ಟೋರಿ ಮಾಡಬೇಕು ಅಂತ. ಆ ಮೂಮೆಂಟಲ್ಲಿ ಏನೋ ಕೆಲಸಕ್ಕೆ ಬೆಂಗಳೂರಿಗೆ ಹೋಗಿದ್ದೆ, ಬಿಫೋರ್ ತರುಣ್ ಆ್ಯಂಡ್ ಸೋನಲ್ಸ್ ವೆಡ್ಡಿಂಗ್, ಅದಕ್ಕೂ ಮುಂಚೆ ಹೋಗಿದ್ದೆ. ಹಿಂಗೆಲ್ಲ ಸುದ್ದಿ ಹರಡ್ತಾ ಇತ್ತು. ನಾವು ಫೋನ್ ತೆಗೆದೇ ಕಡಿಮೆ ಹೋಗ್ತೀವಿ, ಸರ್ ಇದು ನಿಜ, ನನ್ನ ಫ್ರೆಂಡ್ ಹಿಂಗೆ ಆಗ್ತೀರ ಹಂಗೆ ಆಗ್ತಿದ್ದೀರ ಅಂತ ಕೇಳೋದು. ಅದಕ್ಕೆ ನಾನು ಹೇಳಿದೆ, ಅವರನ್ನೇ ಒಂದು ರೆಸ್ಪೆಕ್ಟ್ ಮಾಡಿ ಹೇಳ್ತಾರೆ, ನೀವು ಅಲ್ಲಿ ತನಕ ಹೋಲ್ಡ್ ಮಾಡಿ. ಅವು ಹೋದಾಗ ಸರ್ ಬಂದಿದ್ರಲ್ಲ ಒಂದು ಕತೆ ಕೇಳಿ ಅಂತೇಳಿ. ಸೊ ಒಳಗಡೆ ಆಫೀಸ್ ಒಳಗಡೆ ಹೋದಾಗ ಪುನೀತ್ ಅಂತ ಹೊಸ ಹುಡುಗ ನನ್ನ ಪರಿಚಯ ಇದ್ದಾನೆ, ಯಾಕಂದರೆ ಕಾಟಗದಲ್ಲಿ ಸಾಂಗ್ಸ್ ಬರೆದಿದ್ದ, ಕೃಷಿಯಲ್ಲಿ ಕೆಲಸ ಮಾಡಿದ್ದ. ಸೊ ಅವನು ಒಂದು ಕತೆ ಹೇಳ್ತೀನಿ ಅಂತ ಒಂದು ಲೈನ್ ಕತೆ ಹೇಳಿದ. ಸರ್ ಕತೆ ಚೆನ್ನಾಗಿದೆ, ಕಾಫಿ ಕುಡ್ಕೊಂಬರೋಣ, ಫುಲ್ ಹೇಳಿ ಅಂತ. ಮತ್ತೆ ಫುಲ್ ಹೇಳಿ. ಸೊ ಫಸ್ಟ್ ಹಾಫ್ ಆಯಿತು, ಬ್ರೇಕ್ ಕೊಡ್ತಾರೆ ತೊಗೊಳಲ್ಲ ಅಂತ, ಮತ್ತೆ ಸೆಕೆಂಡ್ ಹಾಫ್ ಕಂಟಿನ್ಯೂ. ಸೊ ಭಾಳಷ್ಟು ಕರೆಕ್ಷನ್ಸ್ಗಳು ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ 1.5 ವರ್ಷಕ್ಕೆ ಮುಂಚೆ ಸ್ಟಾರ್ಟ್ ಆಗಿತ್ತು. ಅದೇ ಥರ ಭಾಳಷ್ಟು ಕರೆಕ್ಷನ್ಸ್ ಮಾಡ್ತಾ ಬಂದ್ವಿ. ಸ್ಕ್ರಿಪ್ಟ್ನ ಚೆನ್ನಾಗಿ ರಿಫೈನ್ ಮಾಡ್ಕೊಂಡ್ವಿ. ಸೊ ಪುನೀತು ಎಲ್ಲ ಫೀಡ್ಬ್ಯಾಕ್ ತೊಗೊಂಡು, ತರುಣ್ ಸರ್ ತುಂಬ ವರ್ಕ್ ಮಾಡಿಸ್ಕೊಂಡ್ರು ಕತೆನ. ಅವನು ಒಂದು ಸ್ಟೇಜ್ಗೆ ರೀಚ್ ಆದಮೇಲೆ ಮತ್ತೆ ನಮಗೆ ಫೋನ್ ಮಾಡೋದು. ಆ ಥರ ಬ್ಯಾಕ್ ಆ್ಯಂಡ್ ಫೋರ್ತ್ ಮಾಡಿ ಕತೆಗೆ ಒಂದು ಒಳ್ಳೆ ರೂಪ ಬಂದ ಮೇಲೆ ಪುನೀತ್ ಸರ್ ರಿಕ್ವೆಸ್ಟ್ ಮಾಡಿಕೊಂಡ್ರು, ಸರ್ ನೀವು ತರುಣ್ ಸರು ನನಗೆ ಟೆಕ್ನಿಕಲಿ ಹೆಲ್ಪ್ ಮಾಡಿದ್ರು ಸಾಕು, ನಾವು ಸಿನಿಮಾ ಮಾಡ್ತೀವಿ ಅಂತ ಅಲ್ಲಿ ತನಕ ನಮಗೂ ಗೊತ್ತಿರಲಿಲ್ಲ. ಸೊ ಯಾವಾಗ ಈ ಕತೆ ಒಂದು ಒಳ್ಳೆ ರೂಪ ತಗೊಳ್ತು, ಆವಾಗ ವಿ ಡಿಸೈಡೆಡ್ ತರುಣ್ ಸರು ಮತ್ತು ನಾನು ಮಾಡುವ ಈ ಸಿನಿಮಾನ. ಯಾಕಂದರೆ ಅವರ ಇಂಟೆನ್ಷನ್ ವಾಸ್ ಟು ಡೂ ಸಮಥಿಂಗ್ ಅವೇ ಫ್ರಮ್ ಎ ಕಾಮಿಡಿ ಫಿಲ್ಮ್. ಅವಾಗ ಈ ಥರದೊಂದು ಥ್ರಿಲ್ಲರ್ ಲವ್ ಸ್ಟೋರಿ ಜಾನ್ರ ಬಂದಿದ್ದರಿಂದ ಈ ಥರದೊಂದು ಸಿನಿಮಾ ಮಾಡೋಣ ಅಂತೇಳಿ ಹೋಗಿ ತಂಡ ಕಟ್ಟಬೇಕು ಅಂತೇಳಿ ನಾನು ತರುಣ್ ಸರ್ ಇದನ್ನು ಮಾಡೋಣ ಅಂತ ಒಪ್ಕೊಂಡ ಮೇಲೆ ಹೀರೋಯಿನ್ ಹುಡುಕಾಟ, ಸಪೋರ್ಟಿಂಗ್ ಆ್ಯಕ್ಟರ್ ಹುಡುಕಾಟ ಆ ಥರ ಹೋಗಿದ್ವಿ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ಲಿ ಭಾಳ ಪ್ರಾಮಿನೆನ್ಸ್ ಪ್ಲೇ ಮಾಡುತ್ತೆ. ಚಿತ್ರದ ಟೈಟಲ್ಲು ಅವಾಗ ಏನು ಅಂದ್ಕೊಂಡಿರಲಿಲ್ಲ, ಜಸ್ಟ್ ಬ್ಲ್ಯಾಂಕ್. ಪ್ರೊಡಕ್ಷನ್ ನಂಬರ್ 2 ಅಂತೇಳಿ ಸ್ಟಾರ್ಟ್ ಮಾಡಿದ್ವಿ. ನಾವು ತರುಣ್ ಸರ್ ಸ್ಟಾರ್ಟ್ ಮಾಡಿದ್ವಿ, ಮತ್ತು ಮಧ್ಯೆ ಬರೋದು ಹೋಗೋದು ಸೊ ನಡೀತಾ ಇತ್ತು. ಅದಾದಮೇಲೆ ಇದು ಒಂಥರ ಫ್ರೆಶ್ ಫೀಲ್ ಇರಬೇಕು ಸಿನಿಮಾ ಅಂತ ಅಂದ್ಕೊಂಡಾಗ ನೋನ್ ಆರ್ಟಿಸ್ಟ್ನ ಯಾರು ಲೀಡ್ ಪೇರ್ಗೆ ಹಾಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ವಿ ವಾಂಟೆಡ್ ಟು ಟ್ರೈ ಸಮಥಿಂಗ್ ನ್ಯೂ ಫೇಸ್. ಅವಾಗ ನಾರಾಯಣ ಮಾಡಬೇಕಾದ್ರೆ ಸರ್ ಮಹಾನಟಿಯಲ್ಲಿ ಮಾಡಿದ್ರಲ್ಲ ಪ್ರಿಯಾಂಕಾ ಸರ್ ನೋಡಿದ್ರ? ಖಂಡಿತ ನೋಡಿದ್ದೀನಿ ಸರ್. ಸೊ ಸೂಟ್ ಆಗುತ್ತೆ ಅಂತ ಸ್ಕ್ರೀನ್ ಟೆಸ್ಟ್ ಮಾಡಿಸಿ ಎಲ್ಲ ಮಾಡಿ, ಅಂದರೆ ನಮ್ಮ ರೋಲ್ಗೆ ಸ್ಕ್ರೀನ್ ಟೆಸ್ಟ್. ಇವ್ರಿಗೆ ನಾವು ಆ್ಯಕ್ಟಿಂಗ್ ಟೆಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರು ಆಲ್ರೆಡಿ ಪ್ರೋಮೋ ಹೊಟ್ಟಿದ್ದಾರೆ ಮಹಾನಟಿಯಲ್ಲಿ. ಸೊ ಜಸ್ಟ್ ಸ್ಕ್ರೀನ್ ಟೆಸ್ಟ್ ಮಾಡಿ ನಮ್ಮ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾರೆ ಏನೋ ಅಂತ ಟ್ರೈ ಮಾಡಿ ಅವಾಗ ಇವರು ನಾರಾಯಣ ಮಾಡಿದ್ರು. ಸೊ ಆವಾಗ ಪ್ರಿಯಾಂಕಾ ಫೈನಲೈಸ್ ಪ್ರಿಯಾಂಕಾ. ಅದಾದಮೇಲೆ ಅಭಿಷೇಕ್, ಎಲ್ಲರೂ ರಾಣ ಅಂತ ಕರೀತಾರೆ, ನಾನು ಅಭಿ ಅಂತ ಕರಿತೀನಿ. ಸೊ ಸರ್ ಇದು ಅಭಿಷೇಕ್ ಹತ್ರ ಮಾತಾಡೋಣ
ಒಂದಷ್ಟು ಚಾಯ್ಸಸ್ ಇತ್ತು. ನಾನು ಆಮೇಲೆ ಸರ್ ನಾನು ಏಕ್ಲವ್ಯ ನೋಡಿದ್ದೀನಿ, ಸೊ ಐ ಆಮ್ ಕಂಫರ್ಟಬಲ್. ಆ ಲುಕ್ ವೈಸು, ರಗಡ್ ಲುಕ್ಕು ಅದೆಲ್ಲ ನೋಡಿದ್ರೆ ಈಸ್ ಕಂಫರ್ಟಬಲ್ ಸರ್. ಬಟ್ ಅಗೇನ್ ವಿ ಹ್ಯಾವ್ ಟು ಡೂ ಅ ಸ್ಕ್ರೀನ್ ಟೆಸ್ಟ್ ಅಂತ ಹೇಳಿ ಸ್ಕ್ರೀನ್ ಟೆಸ್ಟ್ ಮಾಡಿ ಆಮೇಲೆ ಫೋಟೋ ಎಲ್ಲ ಕಳಿಸಿದ್ರು, ಎಲ್ಲ ಮಾಡಿದ್ರು ಸರ್. ವಾಟ್ ಎವರ್ ಕ್ಯಾರೆಕ್ಟರ್ ವಿ ಥಾಟ್ ಹರೀಶ ಅನ್ನೋ ಹುಡುಗ ಈ ಹುಡುಗನ ಮ್ಯಾಚ್ ಆಗ್ತಾನೆ ಸರ್. ಓಕೆ ಲೆಟ್ಸ್ ಟೇಕ್ ಹಿಮ್ ಆನ್. ಆ ಥರ ಇಬ್ಬರು ಬಂದರು. ಸೊ ಇವ್ರದ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಇವರು ಆ್ಯಕ್ಟಿಂಗ್ ಕಲ್ತ್ಕೊಂಡ್ರು ಅದೆಲ್ಲ ನಿಮ್ಗೆ ಗೊತ್ತಿದೆ. ಇವ್ರದ್ದು ಥಿಯೇಟ್ರಿಕಲ್ ಬ್ಯಾಕ್ಗ್ರೌಂಡ್. ಇವರಿಬ್ಬರನ್ನ ಕರೆದು 15 ದಿನ ವರ್ಕ್ಶಾಪ್ ಮಾಡಿಸಿ ಈಗ ಥಿಯೇಟ್ರಲ್ಲಿ ಏನಾಗುತ್ತೆ ಅಂದರೆ ಪೀಪಲ್ ಟ್ರೈ ಟು ಟೆನ್ ಟು ಆ್ಯಕ್ಟ್ ಮೋರ್ ಬಿಕಾಸ್ ದೇ ನೀಡ್ ಟು ಗೇನ್ ಅಟೆನ್ಷನ್. ಆ ಥರದ್ದೆಲ್ಲ ಇರುತ್ತೆ. ಬಟ್ ಸಿನಿಮಾದಲ್ಲಿ ನೀವು ಸಟಲಾಗಿ ಆ್ಯಕ್ಟ್ ಮಾಡಬೇಕು. ಸಿನಿಮಾದಲ್ಲಿ ಯು ಹ್ಯಾವ್ ಟು ಹ್ಯಾವ್ ಎ ಕಂಟ್ರೋಲ್ ಪರ್ಫಾರ್ಮೆನ್ಸ್. ಸಮ್ಟೈಮ್ಸ್ ನೀವು ಅಂಡರ್ ಪರ್ಫಾರ್ಮು ಮಾಡಬೇಕು. ಸೊ ಇವೆಲ್ಲನೂ ನಾವು ಕೋಚ್ ಮಾಡಿ ಇಬ್ಬರನ್ನೂ ರೆಡಿ ಮಾಡಿದ್ವಿ. ಸೊ ಬೈ ಗಾಡ್ಸ್ ಗ್ರೇಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಜೊತೆ ಟ್ರಾವೆಲ್ ಮಾಡೋದು ನಮಗೆ ವಿ ವಾಂಟೆಡ್ ಸಂಬಡಿ ಯು ಕ್ಯಾನ್ ಟ್ರಾವೆಲ್ ವಿತ್ ಅವರ್ ಫಿಲ್ಮ್. ಈಗ ನಾನು 2 ವರ್ಷ ಸ್ಕ್ರಿಪ್ಟಲ್ಲಿ ಟ್ರಾವೆಲ್ ಮಾಡಿ, ಪ್ರೊಡಕ್ಷನಲ್ಲಿ ಟ್ರಾವೆಲ್ ಮಾಡಿ ಎಲ್ಲ ನಾನು ಮಾಡ್ತೀನಿ. ಅದೇ ಥರ ನಮ್ಮ ಟೀಮ್ ಸಿಗ್ತದೆ. ಸೊ ಅದಾಯಿತು. ಅದಾದಮೇಲೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗೆ ಕಿಶೋರ್ ಬಂದರು, ಆಮೇಲೆ ನಾಗಾಭರಣ ಬಂದರು. ಅದಾದಮೇಲೆ ಏನಾಯಿತು, ಒಂದು ಕಾಮಿಡಿ ಕ್ಯಾರೆಕ್ಟರ್ ಈ ಸ್ಟೇಜಲ್ಲೇ ಇದ್ದಾರೆ. ಒಂದು ಕಾಮಿಡಿ ಕ್ಯಾರೆಕ್ಟರ್ ನಮ್ಮ ಜಗಪ್ಪ, ಫ್ಯಾಂಟಾಸ್ಟಿಕ್ ಆ್ಯಕ್ಟರ್. ಸೊ ನಮಗೆ ಹ್ಯೂಮರ್ ಬೇಕು ಅಂತ ಹೋದಾಗ ನ್ಯಾಚುರಲಾಗಿ ಯಾರು ಹ್ಯೂಮರ್ ಮಾಡ್ತಾರೆ, ಬಟ್ ಫ್ರೆಶ್ ಫೀಲ್ ಇರಬೇಕು ಅಂತ ಹುಡ್ಕೊಂಡು ಹೋದಾಗ ನಮಗೆ ಜಗಪ್ಪ ನಮ್ಮ ರೇಡರಲ್ಲಿ ಬಂದರು. ಸೊ ಸರ್ ಜಗಪ್ಪ ಓಕೆನಾ ಸರ್, ಚೆನ್ನಾಗಿ ಮಾಡ್ತಾರೆ, ಬಟ್ ಇಡೀ ನೈಟೆಲ್ಲ ಶೂಟ್ ಮಾಡಬೇಕು ಸರ್. ಅವ್ರು ಇಡೀ ನೈಟಲ್ಲೇ ಅವ್ರು ಎದ್ದಿರೋದು, ಅವ್ರು ಕೆಲಸ ಮಾಡೋದಲ್ಲ ನೈಟಲ್ಲೇ, ಅವ್ರು ನೈಟ್ ಕೆಲಸನೇ ಮಾಡೋದು. ಹಂಗಾಗಿ ಸರ್ ಅವ್ರು ಸೂಟ್ ಆಗ್ತಾರೆ ಅಂತೇಳಿ ಆಮೇಲೆ ಕರೆಸಿ ಮಾಡಿದ್ವಿ. ನಿಜವಲ್ಲ ನಾವು ಫಸ್ಟ್ ಪ್ರಿಂಟ್ ನೋಡಿದಾಗಲೂ ಆಗಲಿ, ವಿತೌಟ್ ರೀ ರೆಕಾರ್ಡಿಂಗ್ 2 ತಿಂಗಳ ಮುಂಚೆ ಬಂದು 2 ದಿನಕ್ಕೆ ಪಿಕ್ಚರ್ ನೋಡ್ಕೊಂಡು ಹೋದಾಗಲೂ ಅಷ್ಟೇ, ಜಗಪ್ಪ ಹ್ಯಾಸ್ ಆ್ಯಕ್ಟೆಡ್ ವೆರಿ ವೆಲ್. ಒಂದು ಸೀರಿಯಸ್ ಸೀನ್ನ ಈ ಹಸ್ ರಿಯಲಿ ಇಂಪ್ರೂವ್ಡ್ ಇಟ್ ವೆರಿ ವೆಲ್ ಥ್ರೂ ಇಸ್ ಕಾಮಿಡಿ ಟೈಮಿಂಗ್, ನ್ಯಾಚುರಲ್ ಟೈಮಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದು ಜಗಪ್ಪ. ಅದಾದ ನಾಗಮಣ ಮಾಡಿದ್ದಾರೆ, ಕಿಶೋರ್ ಮಾಡಿದ್ದಾರೆ, ಭಾಳಷ್ಟು ಸಪೋರ್ಟಿಂಗ್ ಆ್ಯಕ್ಟರ್ಸ್. ಪ್ಲಾಟ್ ಕಂಟೆಂಟ್ ಇಸ್ ಸ್ಟ್ರಾಂಗ್. ಆಮೇಲೆ ಎಲ್ಲ ಗೊತ್ತಿರೋ ಹಾಗೆ ತರುಣ್ ಸರ್ ಕ್ಲೋಸ್ ಫ್ರೆಂಡ್ ನಮ್ಮ ಜಗಪತಿ ಬಾಬು ಸರ್ ಮಾಡಿದ್ದಾರೆ. ಮೇಡಮ್ಗೂ ಚೆನ್ನಾಗಿ ಪರಿಚಯ, ರಾಬರ್ಟ್ ಅವರೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಸೊ ಅವ್ರು ಬಂದು ಮಾಡಿದ್ದಾರೆ ಅಂದರೆ ಹೌ ಮಚ್ ಆಫ್ ಪ್ಯಾಷನ್ ಆರ್ ಹೌ ಮಚ್ ಆಫ್ ಪ್ರೀತಿ ಇದೆ ಅವ್ರಿಗೆ ನಮ್ಮ ತಂಡದ ಮೇಲೆ. ಎಸ್ಪೆಷಲಿ ತರುಣ್ ಸರ್ ಮತ್ತು ಸೋನಲ್ ಅವ್ರ ಮೇಡಮ್ ಮೇಲೆ ಈಗ ತುಂಬ ಪ್ರೀತಿ. ಆ ರೋಲ್ಗೆ ತುಂಬ ಜನರನ್ನ ಕನ್ಸಿಡರ್ ಮಾಡಿದ್ವಿ. ನಮ್ಮ ಮೈ ಚಾಯ್ಸ್ ವಾಸ್ ಓನ್ಲಿ ಒನ್ ಥಿಂಗ್, ಜಗಪತಿ ಬಾಬು ಸರ್ ಬರಲೇಬೇಕು ಸರ್, ನೀವೇನು ಮಾಡ್ತೀರೋ ಗೊತ್ತಿಲ್ಲ, ನಾನು ಇವತ್ತು ತನಕ ನಿಮ್ಮನ್ನು ಏನೂ ಕೇಳಿಲ್ಲ, ಅವ್ರು ಬರಲೇಬೇಕು ಇದಕ್ಕೆ ಅಂತ ಕೇಳಿದೆ. ಆಮೇಲೆ ಒಂದಿನ ಫೋನ್ ಮಾಡೋದು, ಸರ್ ಜಗಪತಿ ಬಾಬು ಬರ್ತಿದ್ದಾರೆ, ಶೂಟಿಂಗ್ ನಡೀತಾ ಇದೆ, ನೀವು ಬರೋಕ್ಕಾಗುತ್ತೆ ಸರ್. 2 ಡೇಸಿಗೆ ಬರೋಕ್ಕಾಗಲ್ಲ, ಬಟ್ ಡೆಫಿನೆಟ್ಲಿ ಐ ವಿಲ್ ಮೀಟ್ ಅಂತ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ತರುಣ್ ಸರ್. ಅದಕ್ಕೆ ಜಗಪತಿ ಬಾಬು ಬಂದರು. ಸೊ ಇಟ್ ವಾಸ್ ಎ ಗುಡ್ ಅಡಿಷನ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾರಿಡ್ ದ ಕ್ಯಾರೆಕ್ಟರ್ ವೆರಿ ನೈಸ್ ಮ್ಯಾನರ್. ಇವೆಲ್ಲ ಸಿನಿಮಾ ನೋಡಿದಾಗ ನಿಮ್ಗೆ ಅದೊಂದು ಫೀಲ್ ಆಗುತ್ತೆ. ಅಗೇನ್ ಎಲ್ಲರೂ ಕೇಳ್ತಾರೆ ಏಳುಮಲೆ ಟೈಟಲ್ ಹೆಂಗೆ ಬಂತು, ಯಾವ ಥರ ಬಂತು. ನಾನು ಹೇಳ್ದಂಗೆ ನಿಮಗೆ ಸ್ಟಾರ್ಟ್ ಮಾಡಬೇಕಾದ್ರೆ ನಮಗೆ ಟೈಟಲ್ ಇರಲಿಲ್ಲ, ಪ್ರೊಡಕ್ಷನ್ ನಂಬರ್ 2 ಅಂತಲೇ ಇಟ್ಕೊಂಡ್ವಿ. ಅದನ್ನ ಇಟ್ಕೊಂಡೆ ನಾವು ಮಾಡಿದ್ದು. ಅದಾದಮೇಲೆ ಇದು ಮಲೆ ಮಹದೇಶ್ವರನ ಬೆಟ್ಟದ ಹತ್ರ ನಡೆಯುವಂಥ ಕತೆ, ಕರೆಕ್ಟಾಗಿ ಎಣಬೇಲ್ಸ್ ಅಂತ ಇಡೋಕ್ಕಾಗಲ್ಲ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಸರ್ ನಾವು ಒಂದು ಟೈಟಲ್ ಹೇಳ್ತೀನಿ ಅಂತ